ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ದಾಳಿ, ವಿಐಪಿ ಖೈದಿಗಳಿರುವಂತಹ ಬ್ಯಾರಕ್ಗಳ ಪರಿಶೀಲನೆ. ಪ್ರಜ್ವಲ್ ರೇವಣ್ಣ ಇದ್ದಂತಹ ಬ್ಯಾರಕ್ನಲ್ಲಿ ಆಂಡ್ರಾಯ್ಡ್ ಫೋನ್ ಪತ್ತೆಯಾಗಿದೆ, ಚಾರ್ಜರ್ ಪತ್ತೆಯಾಗಿದೆ, ಒಂದು ಪೆನ್ ಡ್ರೈವ್ ಮತ್ತು ನೋಟ್ ಬುಕ್ ಕೂಡ ಪತ್ತೆಯಾಗಿದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ಆಗಿದೆ. A1 ಆರೋಪಿಯಾಗಿ ಪ್ರತಾಪ್ ರೈ ವಿರುದ್ಧ ಎಫ್ಐಆರ್ ದಾಖಲು. A2 ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್. ಪ್ರಜ್ವಲ್ ಇದ್ದಂತಹ ಬ್ಯಾರಕ್ನಲ್ಲೇ ಸಹ ಖೈದಿಯಾಗಿರುವಂತಹ ಪ್ರತಾಪ್ ರೈ ಸಿಸಿಬಿ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ನಲ್ಲಿ ಒಂದು ಫೋನ್, ನೋಟ್ಬುಕ್ ಪತ್ತೆಯಾಗಿದೆ, ಪೆನ್ ಡ್ರೈವ್ ಕೂಡ ಸಿಕ್ಕಿದೆ. ಇದನ್ನ ಸಿಸಿಬಿ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಪ್ರಕರಣವನ್ನ ಕೂಡ ದಾಖಲು ಮಾಡಿದ್ದಾರೆ. ಜೈಲಿನ ಸಹಾಯಕ ಅಧೀಕ್ಷಕ ಈರಣ್ಣ ರಂಗಾಪುರ ಸಸ್ಪೆಂಡ್. ಕರ್ತವ್ಯ ಲೋಪದ ಅಡಿ ಸಹಾಯಕ ಅಧೀಕ್ಷಕ ಈರಣ್ಣ ಅವರನ್ನ ಅಮಾನತು ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಬಿಳಿ ಬಟ್ಟೆ ಧರಿಸ್ತಾ ಇರಲಿಲ್ಲ. ಜೈಲಿನಲ್ಲಿಯೇ ಆಂಡ್ರಾಯ್ಡ್ ಮೊಬೈಲ್ ಕೂಡ ಪತ್ತೆಯಾಗಿದೆ. ಜೈಲು ಎಸ್ಪಿ ಅಂಶುಕುಮಾರ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಡಲಾಗಿದೆ. ಕರ್ತವ್ಯ ಲೋಪದ ಕಾರಣ ಕೇಳಿ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಜೈಲು ಡಿಜಿಪಿ ಅಲೋಕ್ ಕುಮಾರ್ ಅವರಿಂದ ನೋಟಿಸ್ ಜಾರಿಯಾಗಿದೆ. ಕಳೆದ 6ರಂದು ಜೈಲಿನ ಬ್ಯಾರಕ್ಗಳಲ್ಲಿ ದಾಳಿ ನಡೆಸಿತ್ತು. ಜೈಲಿನ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಯಾವುದೇ ಮೊಬೈಲ್ ಪತ್ತೆ ಆಗಿರಲಿಲ್ಲ. ಪ್ರಜ್ವಲ್ಗೆ ಮೊಬೈಲ್ ಯಾರು ಕೊಟ್ಟಿದ್ದು ಅನ್ನೋ ಬಗ್ಗೆ ಮಧ್ಯಾಹ್ನದ ಒಳಗಡೆ ತಿಳಿಸಬೇಕು ಅಂತ ತಾಕೀತು ಮಾಡಲಾಗಿದೆ. ಈಗ ಸಿಸಿಬಿ ಮಾಡಿದಂತಹ ದಾಳಿಯ ಸಂದರ್ಭದಲ್ಲಿ ನೀಲಿ ಬಣ್ಣದ ಆಂಡ್ರಾಯ್ಡ್ ಫೋನ್ ಪತ್ತೆಯಾಗಿದೆ. ಅದನ್ನ ಬಳಸ್ತಾ ಇದ್ರು ಪ್ರಜ್ವಲ್ ರೇವಣ್ಣ. ಸಾಕಷ್ಟು ಆಪ್ಗಳು ಕೂಡ ಇದ್ವು. ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾ, ನೆಟ್ಫ್ಲಿಕ್ಸ್ ಎಲ್ಲವೂ ಕೂಡ ಆ ಮೊಬೈಲ್ನಲ್ಲಿ ಇತ್ತು. ಪ್ರಜ್ವಲ್ ರೇವಣ್ಣ ಮತ್ತು ಪ್ರತಾಪ್ ರೈ ಇದ್ದಂತಹ ಬ್ಯಾರಕ್. ನನ್ನ ಮೊಬೈಲ್ ಎಂದ ಪ್ರಜ್ವಲ್ ಸಹ ಖೈದಿ ಪ್ರತಾಪ್. ಮನೆಗೆ ವಕೀಲರಿಗೆ ಕರೆ ಮಾಡೋದಕ್ಕೆ ನಾನು ಬಳಸ್ತಾ ಇದ್ದೆ ಅಂತ ಹೇಳಿ ಪ್ರತಾಪ್ ಹೇಳಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ನೀಲಿ ಬಣ್ಣದ ಆಂಡ್ರಾಯ್ಡ್ ಫೋನನ್ನು ಬಳಕೆ ಮಾಡ್ತಾ ಇರೋದು ಕಂಡು ಬಂದಿದೆ. ಸಾಕಷ್ಟು ಆ್ಯಪ್ಗಳು ಕೂಡ ಅದರಲ್ಲಿತ್ತು. ಆದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಜೊತೆಗೆ ಸಹ ಖೈದಿ ಆಗಿರುವಂತಹ ಪ್ರತಾಪ್, ಇದು ನನ್ನ ಫೋನ್, ನಾನು ಲಾಯರ್ ಮತ್ತು ಮನೆಯವರಿಗೆ ಕಾಲ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಯೂಸ್ ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ದಾನೆ. ಆದರೆ ಮೊಬೈಲ್ ಬಳಕೆ ಮಾಡುವಂತಿಲ್ಲ. ಮೊಬೈಲ್ ಸಿಕ್ಕಿದ್ದಾದರೂ ಹೇಗೆ? ಇದ್ರ ಬಗ್ಗೆ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಕಾಸ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡಗಳು ಅಥವಾ ಅಲ್ಲಿನ ಅಧ್ವಾನ ಅವ್ಯವಸ್ಥೆಗಳನ್ನು ನೋಡ್ಕೊಂಡು ಬರ್ತಾ ಇದ್ವಿ, ಅದು ಇನ್ನೂ ಕೂಡ ಮುಂದುವರಿತಾ ಇದೆಯಾ ಅಂತ ಈ ಬೆಳವಣಿಗೆಯನ್ನು ನೋಡಿದಂತಹ ಸಂದರ್ಭದಲ್ಲಿ? ಮಧುಶ್ರೀ, ಏನು ನಿನ್ನೆ ದಿಢೀರ್ ಅಂತೇಳಿ ಸಿಸಿಬಿ ಅಧಿಕಾರಿಗಳು ಜೈಲಿನ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಅದು ಕೂಡ ಪರ್ಟಿಕ್ಯುಲರ್ ಆಗಿ ಏನು ಕೈದಿಗಳಿದ್ದಾರೆ, VIP ಕೈದಿಗಳ ಬ್ಯಾರಕ್ಗಳ ಪರಿಶೀಲನೆಗೆ ಅಂತೇಳಿ ಸಿಸಿಬಿ ಅವರು ತೆರಳಿರ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಪ್ರಜ್ವಲ್ ರೇವಣ್ಣ ಇರ್ತಕ್ಕಂಥ ಸೆಲ್ ಪರಿಶೀಲನೆ ವೇಳೆಯಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಪ್ರತಾಪ್ ರೈ ಇದ್ದಂತಹ ಒಂದು ಸೆಲ್ನಲ್ಲಿ ನೀಲಿ ಬಣ್ಣದ ಆಂಡ್ರಾಯ್ಡ್ ಮೊಬೈಲ್ ಮತ್ತು ಒಂದು ಸ್ಯಾಂಡಿಸ್ನ ಪೆನ್ ಡ್ರೈವ್, ಮತ್ತೊಂದು ನೋಟ್ಬುಕ್ ಮತ್ತು ಬಿಳಿ ಬಣ್ಣದ ಒಂದು ಚಾರ್ಜರ್ ಪತ್ತೆಯಾಗಿತ್ತು. ನಂತರದಲ್ಲಿ ಆ ಒಂದು ಮೊಬೈಲನ್ನು ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಎಲ್ಲ OTTಯ ಅಪ್ಲಿಕೇಶನ್ಗಳಿದ್ವು. ಅಂದರೆ ನೆಟ್ಫ್ಲಿಕ್ಸ್ ಆಗಿರ್ಬೋದು, ಸೊ ಈ ರೀತಿಯಾಗಿ ಏನು ಅಮೆಝಾನ್ ಪ್ರೈಮ್ ಆಗಿರ್ಬೋದು, ಆ ರೀತಿಯಾದಂತಾಗಿರ್ಬೋದು, ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಎಲ್ಲ ಅಪ್ಲಿಕೇಶನ್ಗಳು ಕೂಡ ಇತ್ತು. ಅದಕ್ಕೆ ಪಾಸ್ವರ್ಡನ್ನು ಕೂಡ ಹಾಕಿಬಿಡಲಾಗಿತ್ತು. ಆದರೆ ಪಾಸ್ವರ್ಡ್ ಕೇಳಿದ ಸಂದರ್ಭದಲ್ಲಿ ಪಾಸ್ವರ್ಡ್ ಗೊತ್ತಿಲ್ಲ ಅಂತಕ್ಕಂಥ ಉತ್ತರವನ್ನು ಪ್ರತಾಪ್ ರೈ ಮತ್ತು ಪ್ರಜ್ವಲ್ ರೇವಣ್ಣ ಕೊಟ್ಟಿರುವಂಥದ್ದು. ಅದರಲ್ಲಿ ಪ್ರತಾಪ್ ರೈ, ಇದು ನನ್ನ ಮೊಬೈಲ್, ನಾನು ವಕೀಲರಿಗೆ ಮತ್ತು ಮನೆಗೆ ಕರೆ ಮಾಡೋದಕ್ಕೆ ನಾನು ಈ ಒಂದು ಮೊಬೈಲನ್ನು ಬಳಕೆ ಮಾಡ್ತಿದ್ದೆ ಅಂತೇಳಿ ಸಿಸಿಬಿ ಅಧಿಕಾರಿಗಳ ಮುಂದೆ ಹೇಳಿಕೆ ಕೊಟ್ಟಿರುವಂಥದ್ದು. ಒಂದು ಗಮನಿಸಬೇಕು, ಯಾಕೆಂದ್ರೆ ಜೈಲಿನ ಒಳಗಡೆ ನೆಟ್ವರ್ಕ್ ಇರೋದಿಲ್ಲ, ಜಾಮರನ್ನ ಅಳವಡಿಕೆ ಮಾಡಿಕೊಳ್ಳಾಗಿರುತ್ತೆ. ಏನು ಜೈಲಿನ ವೈಫೈ ಬಳಕೆ ಮಾಡಿಕೊಂಡ್ರೆ ಮಾತ್ರ ಈ ಎಲ್ಲ ಅಪ್ಲಿಕೇಶನ್ಗಳು ವರ್ಕ್ ಆಗುತ್ತೆ. ಅಂದ್ರೆ ಜೈಲಿನ ಅಧಿಕಾರಿಗಳೇ ಎಲ್ಲೋ ಒಂದ್ ಕಡೆ ವೈಫೈ ಪಾಸ್ವರ್ಡ್ ಅನ್ನ ಇವರಿಗೆ ಕೊಟ್ಟಿರುವಂತಹ ಸಾಧ್ಯತೆಗಳು ಇರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ಅವರನ್ನ ಸಸ್ಪೆಂಡ್ ಮಾಡಲಾಗಿದ್ದು ಮತ್ತು SP ಅಂಶುಕುಮಾರ್ ಅವರ ಬಳಿಯಲ್ಲಿ ಈಗಾಗಲೇ ಒಂದು ಕ್ಲಾರಿಫಿಕೇಶನ್ ಅನ್ನ DGP ಅಲೋಕ್ ಕುಮಾರ್ ಅವರು ಕೇಳಿರುವಂತದ್ದು. ಏನು ಈ ಒಂದು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಇವರಿಬ್ಬರು ಬಳಿಯಲ್ಲಿ ಏನು ಮೊಬೈಲ್ ಪತ್ತೆ ಆಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿರುದ್ಧ FIR ಕೂಡ ದಾಖಲಾಗಿರುವಂತದ್ದು. ಸದ್ಯ FIR ದಾಖಲಿಸಿಕೊಂಡು ಪೊಲೀಸರು ಕೂಡ ಈ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮಧುಶ್ರೀ, ಧನ್ಯವಾದ ವಿಕಾಸ್ ತಮ್ಮ ಮಾಹಿತಿಗಾಗಿ.